ರಾತ್ರಿ ವೇಳೆ ಓಡಾಡೋ ಯುವತಿಯರೇ ಹುಷಾರ್. ಮಧ್ಯರಾತ್ರಿ ವೇಳೆ ಹೆಚ್ಚುತ್ತಾ ಇದೆ ಬೀದಿ ಕಾಮಣ್ಣರ ಹಾವಳಿ. ರಾತ್ರಿ ವೇಳೆ ಓಡಾಡುವಂತಹ ಯುವತಿಯರು ಬಹಳ ಹುಷಾರಾಗಿ ಇರಬೇಕಾಗತ್ತೆ. ಮಧ್ಯರಾತ್ರಿಯ ವೇಳೆ ಈ ಒಂದು ಬೀದಿ ಕಾಮಣ್ಣರ ಹಾವಳಿ ಹೆಚ್ಚಾಗ್ತಾ ಇದೆ. ರಸ್ತೆಯಲ್ಲಿ ನಿಂತಿದ್ದ ಯುವತಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ. ಮಡಿವಾಳ ಠಾಣಾ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ತನ್ನ ಸ್ನೇಹಿತರ ಜೊತೆ ಯುವತಿ ನಿಂತಿದ್ಲು. ಯುವತಿಗೆ ಈಗ ಕಿರುಕುಳ ಕೊಟ್ಟಿದ್ದಾರೆ ದುರುಳರು. ಮನೆಯೊಂದರಲ್ಲಿ ಪಾರ್ಟಿ ಮಾಡ್ತಿದ್ದ ಕೆಲ ಯುವಕರು, ಸಿಗರೇಟ್ ತರಲು ಹೊರಬಂದಿದ್ದ ಇಬ್ಬರು ಯುವಕರು. ಈ ವೇಳೆ ಯುವತಿ ನೋಡಿ ಪುಂಡರು ಟೀಸ್ ಮಾಡಿದ್ದಾರೆ. ಇದನ್ನ ಪ್ರಶ್ನಿಸಿದ ಯುವತಿ ಸ್ನೇಹಿತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಗಲಾಟೆ ವೇಳೆ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ಮಡಿವಾಳ ಪೊಲೀಸರಿಂದ 4 ಪುಂಡರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಪೊಲೀಸರಿಂದ ವಿಜಯ್, ಡೇವಿಡ್, ತೇಜಸ್ವಿ, ಮೋಹಿತ್ ಅರೆಸ್ಟ್ ಮಾಡಲಾಗಿದೆ. ರಾತ್ರಿಯ ಸಂದರ್ಭದಲ್ಲಿ ಯುವತಿಯರು ಓಡಾಡುವಾಗ ಬಹಳ ಹುಷಾರಾಗಿರ್ಬೇಕು. ಯಾಕಂತಂದ್ರೆ ಬೀದಿಗೊಬ್ಬೊಬ್ರು ಕಾಮಂಡ್ರಿದ್ದಾರೆ, ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. ರಸ್ತೆಯಲ್ಲಿ ನಿಂತಿದ್ದ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರಂತೆ ಈ ಕಿಡಿಗೇಡಿಗಳು. ಮಡಿವಾಳ ಠಾಣಾ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ತನ್ನ ಸ್ನೇಹಿತನ ಜೊತೆ ಯುವತಿ ನಿಂತಿದ್ಲಂತೆ, ಹೋಗಿ ಕಿರುಕುಳವನ್ನ ಕೊಟ್ಟಿದ್ದಾರೆ. ಮನೆಯೊಂದರಲ್ಲಿ ಪಾರ್ಟಿ ಮಾಡ್ತಿದ್ದ ಕೆಲ ಯುವಕರು, ಸಿಗರೇಟ್ ತರಲು ಹೊರಬಂದಿದ್ದ ಇಬ್ಬರು ಯುವಕರು. ಈ ವೇಳೆ ಯುವತಿ ನೋಡಿ ಪುಂಡರು ಟೀಸ್ ಮಾಡಿದ್ದಾರೆ. ಇದನ್ನ ಪ್ರಶ್ನಿಸಿದ ಯುವತಿ ಸ್ನೇಹಿತನ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ ಈ ಪುಂಡರು. ನೀವು ಗಮನಿಸ್ತಾ ಇದ್ದೀರಾ ಫೋಟೋದಲ್ಲಿ. ಈ ಪುಂಡರು, ಈ ರೀತಿಯ ಪುಂಡರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಲೇಬೇಕಾಗಿದೆ. ಯಾಕೆಂತಂದ್ರೆ ಹೆಣ್ಮಕ್ಳು ಹೊರಗಡೆ ಬರ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯೋಚನೆ ಮಾಡಬೇಕು, ಜೊತೆಯಲ್ಲಿ ಪೇರೆಂಟ್ಸ್ನ ಕರ್ಕೊಂಡು ಬರಬೇಕು ಏನಾದ್ರು ಹೊರಗಡೆ ಹೋಗಬೇಕು ಅಂತ ಅಂದ್ರೆ. ಇನ್ನು ಬೆಳಗ್ಗೆ ಹೊತ್ತೇ ಈ ಒಂದು ರಸ್ತೆಯಲ್ಲಿ ಓಡಾಡೋ ಪರಿಸ್ಥಿತಿಯಲ್ಲಿಲ್ಲ ನಾವು. ಯಾಕೆಂತಂದ್ರೆ ಭಯ ಆಗುತ್ತೆ. ಇಂತಹ ಬೀದಿಗೊಬ್ಬೊಬ್ರು ಕಾಮಣ್ಣರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪೊಲೀಸರು ಒಂದು ಕಡಿವಾಣವನ್ನ ಹಾಕಲೇಬೇಕಾಗಿದೆ. ಯಾವಾಗ ಪೊಲೀಸರು ಇದಕ್ಕೆ ಸರಿಯಾದಂತಹ ಕಡಿವಾಣವನ್ನ ಹಾಕ್ತಾರೆ, ಆಗ ಹೆಣ್ಣು ಮಕ್ಕಳು ಒಂದು ಧೈರ್ಯದಿಂದ ಬೀದಿಯಲ್ಲಿ ಓಡಾಡಬಹುದು. ನೀವು ಗಮನಿಸ್ತಾ ಇದ್ದೀರಾ ಫೋಟೋದಲ್ಲಿ ಈ ಒಂದು ಪುಂಡರ ಫೋಟೋ ಯಾವ ರೀತಿ ಇದೆ ಅಂತ. ನಿಮ್ಮ ರಸ್ತೆಯಲ್ಲಿ ಏನಾದ್ರು ಈ ಒಂದು ಪುಂಡರು ಕಾಣಿಸ್ಕೊಂಡ್ರೆ, ಏನಾದ್ರು ನಿಮ್ಗೆ ಕಿರುಕುಳ ಕೊಟ್ಟರೆ, ಇದೇ ರೀತಿ ಪುಂಡರು ಧೈರ್ಯವಾಗಿ ಮೊದಲು ಹೆಣ್ಣು ಮಕ್ಕಳು ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡುವ ಕೆಲಸವನ್ನ ಮಾಡಬೇಕು. ಯಾರಾದ್ರೂ ಒಬ್ರು ಟೀಸ್ ಮಾಡ್ತಾ ಇದ್ದಾರೆ ಅಥವಾ ರೇಗಿಸ್ತಾ ಇದ್ದಾರೆ ಅಂತಂದ್ರೆ ಹೆಣ್ಮಕ್ಳು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಈ ರೀತಿಯ ಕಿಡಿಗೇಡಿಗಳು ನಿಮ್ಗೇನಾದ್ರು ತೊಂದರೆ ಕೊಟ್ರೆ ಅಲ್ಲಿ ನಿಯರ್ ಬೈ ಯಾವ ಪೊಲೀಸ್ ಸ್ಟೇಷನ್ ಇರುತ್ತೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ. ಆಗ ಈ ಪುಂಡರಿಗೆ ಕಡಿವಾಣ ಹಾಕ್ತಾರೆ ಪೊಲೀಸರು.